ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 19/12/2021 ನಡೆದಂಥ KPSC ಗ್ರೂಪ್ ಸಿ ಪರೀಕ್ಷೆ PUC ಮಟ್ಟದ್ದು, ಪದವಿ ಮಟ್ಟದ್ದಲ್ಲ PUC ಮಟ್ಟದ್ದು, ಈ ಪರೀಕ್ಷೆಯ ಕಮ್ಯುನಿಕೇಷನ್ ವಿಭಾಗದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಕೀ ಉತ್ತರಗಳು ಇಂಟರ್ನೆಟ್ನ ಸಹಾಯದಿಂದ ಪಡೆದಂಥ ಕೀ ಉತ್ತರಗಳಾಗಿದ್ದು ಅಂತಿಮವಾಗಿರುವುದಿಲ್ಲ. KPSC ಇಲಾಖೆ ಪ್ರಕಟ ಮಾಡುವಂಥ ಕೀ ಉತ್ತರಗಳು ಅಂತಿಮವಾಗಿರ್ತವೆ. ಈ ಪ್ರಶ್ನೆ ಪತ್ರಿಕೆಯನ್ನು ಟೆಲಿಗ್ರಾಮಲ್ಲಿ ಮತ್ತು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಸೊ ಸಾಮಾನ್ಯ ಕನ್ನಡ ಪತ್ರಿಕೆ ಇದು ಎಸ್ ವರ್ಷನ್, ನನ್ನ ಹತ್ರ ಇರ್ತಕ್ಕಂಥದ್ದು ಎಸ್ ವರ್ಷನ್. ಉತ್ತರಗಳನ್ನು ನೋಡ್ತಾ ಹೋಗೋಣ. ಕಲಬೋರಣ ಎಂಬ ಪದವಿರುವಂಥ ಶಾಸನವನ್ನು ಗುರುತಿಸಿ. 4 ಆಯ್ಕೆಗಳಿವೆ. ಆಯ್ಕೆಗಳನ್ನು ಓದಕ್ಕೆ ನಾನು, ನೀವು ನೋಡ್ಕೋಬೋದು. ಕಲಬೋರಣ ಎಂಬ ಪದವಿರ್ತಕ್ಕಂಥ ಶಾಸನ ಹಲ್ಮಿಡಿ ಶಾಸನ, ಆಯ್ಕೆ 2. ಎರಡನೇ ಪ್ರಶ್ನೆ, ಖಾನಾವಳಿ ಪದ ಯಾವ ಭಾಷೆಯದು? ಖಾನಾವಳಿ ಎಂದರೆ ಅದು ಮರಾಠಿ ಭಾಷೆ, ಆಯ್ಕೆ 3. ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಯಾವ ಭಾಷೆಯ ಶಬ್ದವಾಗಿದೆ? ಲ್ಯಾಟಿನ್, ಗ್ರೀಕ್, ಪೋರ್ಚುಗೀಸ್, ಫ್ರೆಂಚ್. ಸರಿಯಾದಂಥ ಉತ್ತರ ಪೋರ್ಚುಗೀಸ್ ಶಬ್ದ. ದೋಸೆ ಅನ್ನೋ ಪದ ಪೋರ್ಚುಗೀಸ್ ಶಬ್ದವಾಗಿದೆ. ಮುಂದಿನ ಪ್ರಶ್ನೆ, ನೆರಾಣಿ ಎಂದರೆ ಅರ್ಥವೇನು ಅಂತ ಕೇಳಿದ್ದಾರೆ. ಅಪ್ಪಟ ಚಿನ್ನ, ಅಪ್ಪಟ ಬೆಳ್ಳಿ, ಅಪ್ಪಟ ವೈಡೂರ್ಯ, ಅಪ್ಪಟ ವಜ್ರ. ಸೊ ಆಯ್ಕೆ 1 ಅಪ್ಪಟ ಚಿನ್ನ, ಇದನ್ನು ನೆರಾಣಿ ಅಂತ ಕರೀತಾರೆ. ಮುಂದೆ ಬೆಸಸು ಈ ಅರ್ಥವನ್ನು ನೀಡುತ್ತದೆ, ಅಂದರೆ ಅದರ ಸಮಾನಾರ್ಥಕವನ್ನು ಗುರುತಿಸಬೇಕು. ಬೆಸಸು ಅಂದರೆ ಅಪ್ಪಣೆ ಮಾಡು ಅನ್ನೋ ಅರ್ಥವನ್ನು ಕೊಡುತ್ತೆ. ಅನಿತು, ಇನಿತು, ಎನಿತು ಎಂಬವು ಏನಾಗಿವೆ? ಇವು 3 ಕೂಡ ನಡುಗನ್ನಡದ ರೂಪಗಳಾಗಿವೆ. ಅನಿತು, ಇನಿತು, ಎನಿತು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಈ ಗಾದೆಯು ಕೆಳಕಂಡ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ? ದೃಷ್ಟಾಂತ ಅಲಂಕಾರ. ಸಂಪೂರ್ಣವಾಗಿ ಸಮಾನಾರ್ಥಕ ಪದವಿರುವ ಗುಂಪನ್ನು ಗುರುತಿಸಿ. ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಚಡಾವು, ಏರು, ದಿಣ್ಣೆ, ಎತ್ತರ. ಖಾಂಜ ಇದರ ಸಮಾನಾರ್ಥಕ ಪದಗಳನ್ನು ಗುರುತಿಸಿ. ಹೆಳವ ಮತ್ತು ಕುಂಟ, ಆಯ್ಕೆ 2. ಮುಂದಿನ ಪ್ರಶ್ನೆ, ಅವರಿಲ್ಲದೂಟ ಈ ಕಾದಂಬರಿಯನ್ನು ಬರೆದವರು ಯಾರು? MS ಪುಟ್ಟಣ್ಣನವರು, ಆಯ್ಕೆ 3. ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನು ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು? ಫ್ರಾನ್ಸಿಸ್ ಬೇಕನ್, ಆಯ್ಕೆ 2. ಕನ್ನಡ ಸಾರಸತ್ವ ಲೋಕದ ಭೀಷ್ಮ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದಂಥ ಉತ್ತರ DV ಗುಂಡಪ್ಪನವರು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲನ್ನು ಯಾವ ವಚನಕಾರರು ಹೇಳಿರ್ತಕ್ಕಂಥದ್ದು ಅಥವಾ ಅವರ ವಚನದಲ್ಲಿ ಮೂಡಿ ಬಂದಿರತಕ್ಕಂಥದ್ದು? ಪ್ರಶ್ನೆಗೆ ಸರಿಯಾದ ಉತ್ತರ ಅಕ್ಕ ಮಹಾದೇವಿಯವರು, ಆಯ್ಕೆ 3. ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಯಾವ ಸಂಧಿಪದ ಆಗುತ್ತೆ? ಸರಿಯಾದ ಉತ್ತರ ಆಯ್ಕೆ 4 ಲೋಪಸಂಧಿ. ವೀರಗಾಸೆ ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಪ್ರಕಾರವಾಗಿದೆ? ಆಯ್ಕೆ 1 ಶೈವ ಸಂಪ್ರದಾಯ. 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಏನೆಂದು ಕರೆಯುತ್ತಾರೆ? ಸರಿಯಾದಂಥ ಉತ್ತರ ಆಯ್ಕೆ 4 ತತ್ಪುರುಷ ಸಮಾಸ. ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸಮ್ಮಾನ್ ನೀಡಿದಂಥ ರಾಜ್ಯ ಯಾವುದು? ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡತಕ್ಕಂಥ ರಾಜ್ಯ ಮಧ್ಯಪ್ರದೇಶ, ಆಯ್ಕೆ 4. ಪಂಡಿತವಕ್ಕಿ ಎಂದರೆ ಯಾವ ಹಕ್ಕಿಯಾಗಿದೆ? ಪಂಡಿತವಕ್ಕಿ, ವಕ್ಕಿ ಅಂದರೆ ಹಕ್ಕಿ ಅಂತ, ಆಯ್ಕೆ 2 ಗಿಳಿಯನ್ನು ಪಂಡಿತವಕ್ಕಿ ಅಂತ ಕರೀತಾರೆ. ಇದಾದಮೇಲೆ ಮುಂದಿನ ಪ್ರಶ್ನೆ, ಹಳಗನ್ನಡದ ಇವರಂ ಈ ಪದದ ವಿಭಕ್ತಿ ಯಾವುದು? ಸರಿಯಾದಂಥ ಉತ್ತರ ದ್ವಿತೀಯ, ಆಯ್ಕೆ 3. ಕೊಂದನು ಈ ಕ್ರಿಯಾಪದದ ಮೂಲ ರೂಪವೇನು? ಕೊಂದನು ಎಂಬ ಪದದ ಮೂಲ ರೂಪ ಕೊಲ್ಲು, ಆಯ್ಕೆ 1. ಮನಿಗೋದ್ರೆ ಮಜ್ಜಿಗೆ ಕೊಡೋದೋಳು ಹೇಳಿ ಕಲಿಸಿದ್ರೆ
ಹಾಲು ಕೊಟ್ಟಾಳ. ಆಯ್ಕೆ 2 ಸರಿಯಾದಂಥ ಉತ್ತರ. ಎರಕ ಪದದ ವಿರುದ್ಧ ಪದವನ್ನು ಗುರುತಿಸಿ. ಎರಕ ಅಂದರೆ ಪ್ರೀತಿ ಅಂತ ಅರ್ಥ. ಪ್ರೀತಿ ಪದದ ವಿರುದ್ಧಾರ್ಥಕ ಪದ ದ್ವೇಷ. ಆಯ್ಕೆ 4 ಸರಿಯಾದಂಥ ಉತ್ತರ. ಶಾಂತಿ ಪದದ ವಿರುದ್ಧಾರ್ಥಕ ಪದ. ಆಯ್ಕೆ 2 ವಿಶ್ರಾಂತಿ. ಸೊಲ್ಲು ಪದದ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ. ಸೊಲ್ಲು ಅಂತ ಹೇಳಿದ್ರೆ ಮಾತು ಅಂತ, ಹಾಗಾಗಿ ಅದರ ವಿರುದ್ಧಾರ್ಥಕ ಪದವನ್ನು ಇವರು ಕೇಳಿರೋದ್ರಿಂದ ಮಾತಿನ ವಿರುದ್ಧಾರ್ಥಕ ಪದ ಮೌನ. ಆಯ್ಕೆ 4 ಸರಿಯಾದಂಥ ಉತ್ತರ. ಪಾದುಕ ಪದದ ತದ್ಭವ ರೂಪವನ್ನು ಗುರುತಿಸಿ. ಆಯ್ಕೆ 2 ಹಾವುಗೆ. ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬುದು ಏನು? ಇದೊಂದು ತದ್ವಿತಾಂತ ಭಾವನಾಮ. ಮುಂದೆ 27ನೇ ಪ್ರಶ್ನೆ. ಅಡವಿಯೊಳ ರಸವುಡೆ ಗಿಡಗಂಟೆ ತಾನಲ್ಲ, ಮಡುವಿನೊಳಗಿರಿಸುವುಡೆ ಮತ್ಸ್ಯ ಮಂಡುಕನಲ್ಲ, ಒಡಲ ದಂಡಿಸುವುಡೆ ಕೊಡುವ ಸಾಲಿಗನಲ್ಲ. ಈ ಮೇಲಿನ ಸಾಲುಗಳನ್ನು ಹೇಳಿದಂಥ ವಚನಕಾರರು ಯಾರು? ಆಯ್ಕೆ 1 ಅಂಬಿಗರ ಚೌಡಯ್ಯ. ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ. ಆಯ್ಕೆ 2. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ. ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದಂಥ ಲೇಖಕ. ಆಯ್ಕೆ 4 ಪಿ ಲಂಕೇಶ್. ಪದ್ಯಂ, ವದ್ಯಂ, ಗದ್ಯಂ, ಹದ್ಯಂ ಎಂಬ ಗದ್ಯದ ಹಿರಿಮೆಯನ್ನು ಸಾರಿದಂಥ ಕವಿಯನ್ನು ಗುರುತಿಸಿ. ಆಯ್ಕೆ 3 ಮುದ್ದಣ್ಣನವರು. ಮುಂದಿನ ಪ್ರಶ್ನೆ. ಈ ಕೆಳಗಿನ 4 ವಾಕ್ಯಗಳು ಸ್ಥಾನ ಪಲ್ಲಟವಾಗಿವೆ. ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಬೇಕು. ಆ 4 ವಾಕ್ಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ 31ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ QPSR. ಆ ವಾಕ್ಯಗಳನ್ನು ಜೋಡಿಸಿದ್ರೆ ಅರ್ಥಪೂರ್ಣವಾಗಿ ಸರಿಯಾಗುತ್ತೆ. ಇನ್ನು 32ನೇ ಪ್ರಶ್ನೆ ಬಂದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತ ಚದುರಂಗರ ಕಾದಂಬರಿ ಯಾವುದು ಅಂದರೆ ವೈಶಾಖ. ಇದಾದಮೇಲೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1 ಸರೋವರದ ಸಿರಿಗನ್ನಡಿಯಲ್ಲಿ. ಆಪ್ಷನ್ 3 ಕುವೆಂಪು ಅವರು. ಸಾಹಿತ್ಯ ಮತ್ತು ವಿಮರ್ಶೆ ಬೇಂದ್ರೆ ಅವರು. ಸೌಂದರ್ಯ ಸಮೀಕ್ಷೆ GS ಶಿವರುದ್ರಪ್ಪನವರು. ಹೊಸತು M ಚಿದಾನಂದ ಮೂರ್ತಿಯವರು. ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ. ನೊಂದಾನು ಅಂತ ಹೇಳಿರೋದ್ರಿಂದ ಇದು ಸಂಭಾವನೆಯ ರೂಪದಲ್ಲಿ ಹೇಳಿರ್ತಕ್ಕಂಥ ಪದ, ಸಂಭಾವನಾರ್ಥ. ಛಲವಾದಿ ಇದು ಯಾವ ಸಮಾಸವಾಗಿದೆ? ಆಯ್ಕೆ 2 ಬಹುವ್ರೀಹಿ ಸಮಾಸ. ಮುಂದೆ ಜನರಲ್ ಇಂಗ್ಲಿಷ್ 36ರಿಂದ 38 ತನಕ ನಿಮಗೆ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಯಾವ ರೀತಿ ಕೊಟ್ಟಿದ್ರು ಅದೇ ರೀತಿ ಅರ್ಥಪೂರ್ಣವಾಗಿ ವಾಕ್ಯಗಳು ಯಾವುದಾದ್ಮೇಲೆ ಯಾವ್ದು ಬರಬೇಕು ಅಂತ ನೋಟ್ ಮಾಡ್ತಾ ಹೋಗ್ಬೇಕಾಗತ್ತೆ. 36ನೇ ಒಂದು ವಾಕ್ಯವನ್ನು ನೀವು ನೋಡ್ಕೊಳ್ಳಿ. ಇದಕ್ಕೆ ಆಪ್ಷನ್ 4 RQSP ಸರಿಯಾದಂಥ ಉತ್ತರ ಆಗುತ್ತೆ. 37ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. 37ನೇ ಪ್ರಶ್ನೆಯನ್ನು ನೋಡಿಕೊಂಡ್ರೆ ಇದಕ್ಕೆ ಆಯ್ಕೆ 2 SPRQ ಸರಿಯಾದಂಥ ಉತ್ತರ ಆಗುತ್ತೆ. ಸೊ 38ನೇ ಪ್ರಶ್ನೆಯನ್ನು ನೋಡಿಕೊಂಡ್ರೆ ಆಯ್ಕೆ 4 PSQR ಸರಿಯಾದಂಥ ಉತ್ತರ ಆಗುತ್ತೆ. ಆ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅದನ್ನು ನೋಡ್ಕೋಬೋದು. ಇನ್ನು 39ರಿಂದ 42 ತನಕ ಐಡಮ್ ಅಥವಾ ಫ್ರೇಸನ್ನು ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ನಲ್ಲಿ ನಾವು ಅದನ್ನು ಗುರುತಿಸ್ಬೇಕಾಗತ್ತೆ. ಪೀಟರ್ ಇಸ್ ದಿ ಆ್ಯಪಲ್ ಆಫ್ ಹಿಸ್ ಮದರ್ಸ್ ಐ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆ್ಯಪಲ್ ಆಫ್ ಹಿಸ್ ಮದರ್ಸ್ ಐ ಅಂದರೆ ಡಿಯರೆಸ್ಟ್ ಅಂತ ಅರ್ಥವನ್ನು ಕೊಡ್ತದೆ, ಅತ್ಯಂತ ಪ್ರೀತಿ ಪಾತ್ರ ಅಂತ. ಪೀಟರ್ ಇಸ್ ದ ಡಿಯರೆಸ್ಟ್ ಸನ್ ಆಫ್ ಹಿಸ್ ಮದರ್ ಅನ್ನೋ ಅರ್ಥವನ್ನು ಮೇಲಿನ ವಾಕ್ಯ ಕೊಡ್ತಾ ಇದೆ. ಆಯ್ಕೆ 4 ಹಿ ಡಗ್ ದ ಗ್ರೇವ್ ವೆನ್ ಹಿ ಟುಕ್ ದ ಕಲ್ಪ್ರಿಟ್ ಸೈಡ್. ವಾಕ್ಯವನ್ನು ಓದಿದಾಗೆ ನಿಮಗೆ ಗೊತ್ತಾಗ್ತಾ ಇದೆ
ಕಲ್ಪ್ರಿಟ್ನ ಕಡೆ ಅವನು ಹೋಗ್ತಿದ್ದಂಗೆ ಅವನ ಹಳ್ಳವನ್ನು ಅವನೇ ತೋಡ್ಕೊಂಡ ಅನ್ನೋ ಅರ್ಥವನ್ನು ಕೊಡ್ತಾ ಇದೆ. ಸೊ ಆಯ್ಕೆ 2 ನೋಡಿ, ಹಿ ರೂಯಿನ್ಡ್ ಹಿಮ್ಸೆಲ್ಫ್ ವೆನ್ ಹಿ ಹೆಲ್ಪ್ಡ್ ದ ಕಲ್ಪ್ರಿಟ್. ಸೊ ಆಯ್ಕೆ 2 ಸರಿಯಾದಂಥ ಉತ್ತರ ಆಗುತ್ತೆ. ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಟು ದೇರ್ ಹೀಲ್ಸ್ ಅಂತ ಅಂದರೆ ಅರ್ಥ ಪೊಲೀಸರು ಬಂದಾಕ್ಷಣ ಕಳ್ಳರು ಓಡಿ ಹೋದರು ಅನ್ನೋ ಅರ್ಥವನ್ನು ಕೊಡ್ತದೆ. ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಫ್ಲೈಟ್ ಆರ್ ರನ್ ಅವೇ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗುತ್ತೆ. ಸಚಿನ್ ಹ್ಯಾಸ್ ಬಿಟನ್ ಆಫ್ ಮೋರ್ ದ್ಯಾನ್ ಹಿ ಕ್ಯಾನ್ ಚೀವ್ ಅಂದರೆ ಪ್ರಯತ್ನನ ಪಡ್ತಾ ಇರೋದೆ, ಇನ್ನೂ ಹೆಚ್ಚು ಪ್ರಯತ್ನವನ್ನು ಪಡೋದು ಅನ್ನೋ ಅರ್ಥವನ್ನು ಕೊಡ್ತದೆ. ಸಚಿನ್ ಇಸ್ ಟ್ರೈಯಿಂಗ್ ಟು ಅಟೆಂಪ್ಟ್ ಟೂ ಮಚ್. ಆಪ್ಷನ್ 2 ಸರಿಯಾದಂಥ ಉತ್ತರ. ಇನ್ನು 43ರಿಂದ 46 ತನಕ ಡಿಗ್ರಿಗಳನ್ನು ಹೇಳಿದ್ದಾರೆ. ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿಗಳನ್ನು ಗುರುತಿಸಬೇಕು. ನೋಡ್ತಾ ಹೋಗೋಣ. ಸ್ಯಾನ್ಸ್ಕ್ರಿಟ್ ಈಸ್ ಒನ್ ಆಫ್ ದಿ ಡ್ಯಾಶ್ ಲ್ಯಾಂಗ್ವೇಜಸ್ ಇನ್ ದಿ ವರ್ಲ್ಡ್ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಓಲ್ಡೆಸ್ಟ್. ಸ್ಯಾನ್ಸ್ಕ್ರಿಟ್ ಈಸ್ ಒನ್ ಆಫ್ ದಿ, ಇಲ್ಲಿ ಕೊಟ್ಟಿದ್ದಾರೆ ದಿ ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ಓಲ್ಡೆಸ್ಟ್. ಸ್ಯಾನ್ಸ್ಕ್ರಿಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಲ್ಯಾಂಗ್ವೇಜಸ್ ಇನ್ ದಿ ವರ್ಲ್ಡ್. ನೆಕ್ಸ್ಟ್, ಲತಾ ಹ್ಯಾಸ್ ದಿ ಡ್ಯಾಶ್ ಅಮೌಂಟ್ ಆಫ್ ಮಿಲ್ಕ್ ಅಂತ ಕೊಟ್ಟಿದ್ದಾರೆ. ಆಯ್ಕೆ 1 ಲೀಸ್ಟ್. ಲತಾ ಹ್ಯಾಸ್ ದಿ ಲೀಸ್ಟ್ ಅಮೌಂಟ್ ಆಫ್ ಮಿಲ್ಕ್. ಡೆಲ್ಲಿ ಈಸ್ ಡ್ಯಾಶ್ ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಡೆಲ್ಲಿ ಈಸ್ ವರ್ಸ್ ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಆಪ್ಷನ್ 2. ನೋ ಅದರ್ ಬಾಯ್ಸ್ ಆರ್ ಆಸ್ ಡ್ಯಾಶ್ ಆಸ್ ರಾಮು ಇನ್ ದ ಕ್ಲಾಸ್. ಸೆಂಟೆನ್ಸನ್ನು ಓದಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ. ಆಯ್ಕೆ 4. ನೋ ಅದರ್ ಬಾಯ್ಸ್ ಆರ್ ಆಸ್ ಗುಡ್ ಆಸ್ ರಾಮು ಇನ್ ದ ಕ್ಲಾಸ್. ನೆಕ್ಸ್ಟು 37ರಿಂದ 50 ತನಕ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದಗಳನ್ನು ಗುರುತಿಸಬೇಕು. ದ ಬಾಯ್ ಈಸ್ ಪನಿಷ್ಡ್ ಫಾರ್ ಇಸ್ ಅಡಾಸಿಟಿ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆರೋಗೆನ್ಸ್. ಇಲ್ಲಿ ಸಮಾನಾರ್ಥಕ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಈಗ ಅಡಾಸಿಟಿ ಅನ್ನೋ ಪದದ ಅರ್ಥ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಉಳಿದಂಥ ಪದಗಳನ್ನು ನೋಡ್ಕೋಬೋದು. ನೋಡಿ, ಇಲ್ಲಿ ಹ್ಯುಮಿಲಿಟಿ, ಮೈಲ್ಡ್ನೆಸ್, ಕಾವರ್ಡ್ನೆಸ್ ಇವೆಲ್ಲ ಒಂದೇ ಅರ್ಥವನ್ನು ಕೊಡ್ತವೆ. ಇಲ್ಲಿ ಆರೋಗೆನ್ಸ್ ಅನ್ನೋದು ಡಿಫ್ರೆಂಟ್ ಆಗಿದೆ. ದ ಬಾಯ್ ಇಸ್ ಪನಿಷ್ಡ್ ಫಾರ್ ಇಸ್ ಅಡಾಸಿಟಿ. ಸೊ ಆಪ್ಷನ್ 1 ಅರೋಗೆನ್ಸ್ ಅನ್ನೋದು ಸರಿಯಾದ ಉತ್ತರ. ಐ ವಾಸ್ ಶಾಕ್ಡ್ ಟು ಸಿ ಹಿಸ್ ಬ್ಲೀಕ್ ಅಪಿರಿಯನ್ಸ್. ಬ್ಲೀಕ್ ಅಂದರೆ ಮಂಕಾದ ಅನ್ನೋ ಅರ್ಥವನ್ನು ಕೊಡ್ತದೆ. ಸೊ ಸಮಾನಾರ್ಥಕ ಪದವನ್ನು ಅವ್ರು ಕೇಳಿರೋದ್ರಿಂದ ಗ್ಲೂಮಿ. ಉಳಿದಂಥವು ಯಾಕಾಗಲ್ಲ ಅಂದರೆ ನೋಡಿ, ಬ್ರೈಟು, ಚಿಯರ್ಫುಲ್ಲು, ಪ್ಲೇಷೆಂಟ್ ಎಲ್ಲ ಕೂಡ ಏನಂತ ಅರ್ಥ ಒಂದೇ ಅರ್ಥವನ್ನು ಕೊಡ್ತಾ ಇವೆ. ಇಲ್ಲಿ ಸಮಾನಾರ್ಥಕ ಪದವನ್ನು ಅವ್ರು ಕೇಳಿರೋದ್ರಿಂದ ಗ್ಲೂಮಿ ಅನ್ನೋದು ಮಂಕಾದ ಅರ್ಥವನ್ನು ಕೊಡ್ತದೆ. ಸೊ ಬ್ಲೀಕ್ ಇಸ್ ಈಕ್ವಲ್ ಟು ಗ್ಲೂಮಿ. ಇನ್ನು ಬ್ರೈಟ್, ಚಿಯರ್ಫುಲ್, ಪ್ಲೇಷೆಂಟ್ ಎಲ್ಲ ಕೂಡ ಒಂದೇ ಸೇಮ್ ಅರ್ಥವನ್ನು ಕೊಡ್ತವೆ, ಇದರ ಆಪೋಸಿಟ್ ಅರ್ಥವನ್ನು ಕೊಡ್ತವೆ. ಇಲ್ಲಿ ಅವರು ಸಮಾನಾರ್ಥಕ ಕೇಳಿರೋದ್ರಿಂದ ಗ್ಲೂಮಿ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು. ದ ವೇವ್ಸ್ ಆಫ್ ದಿ ಸಿ ಆರ್ ಎಟರ್ನಲ್. ಎಟರ್ನಲ್ ಅಂದರೆ ಎಂಡ್ಲೆಸ್ ಅಂತ, ಅವಕ್ಕೆ ಕೊನೆ ಇಲ್ಲ ಅನ್ನೋ ಅರ್ಥವನ್ನು ಕೊಡ್ತದೆ. ಆಪ್ಷನ್ 4 ಎಂಡ್ಲೆಸ್. ಜಾನ್ ಈಸ್ ಅರೆಸ್ಟೆಡ್ ಫಾರ್ ಇನ್ಸೈಟಿಂಗ್ ಪೀಪಲ್. ಇನ್ಸೈಟಿಂಗ್ ಅಂದರೆ ಪ್ರಚೋದನೆ ಮಾಡ್ತಕ್ಕಂಥದ್ದು. ಆಪ್ಷನ್ 2 ಪ್ರವೋಕಿಂಗ್. ನೆಕ್ಸ್ಟ್ 51ರಿಂದ 54 ತನಕ ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದಗಳು. ದ ಟೀಚರ್ ಈಸ್ ವೆರಿ ಕಂಪ್ಯಾಷನೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಪೋಸಿಟ್ ವರ್ಡ್ ಕ್ರೂಯಲ್. ಇನ್ನು ಉಳಿದಂಥ 3 ಕೂಡ ನೋಡ್ಕೊಳ್ಳಿ, ಅವು ಈಕ್ವಲ್ ಆಗಿರ್ತವೆ. ಇವಾಗ ಮರ್ಸಿ, ಕೈಂಡು, ಸಿಂಪತಿಕ್ ಎಲ್ಲ ಒಂದೇ ಅರ್ಥವನ್ನು ಕೊಡ್ತಾ ಇವೆ. ಸೊ ಆಬ್ವಿಯಸ್ಲಿ ವಿರುದ್ಧಾರ್ಥಕ ಪದ ಅಂತ ಹೇಳಿದಾಗ ಆಪೋಸಿಟೇ ಇರಬೇಕಾಗುತ್ತೆ. ಇದರಲ್ಲಿ ನಿಮಗೆ ಇದೊಂದು ಕ್ಲೂ ಇರುತ್ತೆ ಎಕ್ಸಾಮಲ್ಲಿ. ಸೊ ದ ಟೀಚರ್ ಇಸ್ ವೆರಿ ಕಂಪ್ಯಾಷನೇಟ್ ಅಂತ ಕೊಟ್ಟಿದ್ದಾರೆ. ವಿರುದ್ಧಾರ್ಥಕ ಪದವನ್ನು ಗುರುತಿಸಬೇಕು. ಕಂಪ್ಯಾಷನೇಟ್ಗೆ ವಿರುದ್ಧಾರ್ಥಕ ಪದ ಕ್ರೂಯಲ್. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಹಿಸ್ ವೈಫ್ ಹ್ಯಾಸ್ ಸಾಟ್ ಡೈವರ್ಸ್ ಫ್ರಮ್ ಹಿಮ್ ಬಿಕಾಸ್ ಶಿ ಥಿಂಕ್ಸ್ ದಟ್ ಹಿ ಈಸ್ ಫೀಬಲ್ ಅಂದರೆ ದುರ್ಬಲ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದುರ್ಬಲಗೆ ಸ್ಟ್ರಾಂಗ್, ಆಪೋಸಿಟ್ ಸ್ಟ್ರಾಂಗ್ ಆಗುತ್ತೆ. ಉಳಿದಂಥವನ್ನು ನೀವು ನೋಡ್ಕೋಬೋದು. ವೀಕ್ ಅಂತ ಕೊಟ್ಟಿದ್ದಾರೆ, ಇನ್ಫಾರ್ಮ್ ಅಂತ ಕೊಟ್ಟಿದ್ದಾರೆ, ಮತ್ತು ಲ್ಯಾಂಗ್ಯೂಡ್ ಅಂತ ಕೊಟ್ಟಿದ್ದಾರೆ. 3 ಕೂಡ ವೀಕ್ ಅನ್ನೋ ಅರ್ಥವನ್ನೇ ರೆಪ್ರೆಸೆಂಟ್ ಮಾಡ್ತವೆ. ಹಾಗಾಗಿ ಇಲ್ಲಿ ಸ್ಟ್ರಾಂಗ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ದ ನ್ಯೂಸ್ ಈಸ್ ಜೆನ್ಯೂನ್ ಅನ್ನೋದು
ಜೆನ್ಯೂನ್ ಅನ್ನೋ ಪದದ ಆಪೋಸಿಟ್ ವರ್ಡು ಆರ್ಟಿಫಿಷಿಯಲ್. ಆಪ್ಷನ್ 3. ಸಿನ್ಸಿಯರು, ಆ್ಯಕ್ಚುಯಲ್ಲು, ಪ್ಯೂರು ಎಲ್ಲ ಕೂಡ ಜೆನ್ಯೂನ್ಗೆ ಸಮಾನಾರ್ಥಕ ಪದ ಆಗ್ತವೆ. ಸೊ ಆರ್ಟಿಫಿಷಿಯಲ್ ಇಸ್ ರೈಟ್ ಆನ್ಸರ್. ಹರ್ ಕ್ಲಿಯರ್ ಕನ್ಫೆಷನ್ ಆಫ್ ದಿ ಕ್ರೈಮ್ ಅರ್ನ್ಡ್. ಸೊ ಇಲ್ಲಿ ಕ್ಲಿಯರ್ ಅನ್ನೋದಕ್ಕೆ ಆಪೋಸಿಟ್ ವರ್ಡನ್ನು ಗುರುತಿಸ್ಬೇಕಾಗಿದೆ. ಕ್ಲಿಯರ್ ಅಂದರೆ ಅದಕ್ಕೆ ಆಪೋಸಿಟ್ ವರ್ಡು ಆಪ್ಷನ್ 4. ನೋಡಿ, ಫ್ರ್ಯಾಂಕ್, ಸ್ಟ್ರೈಟ್ ಫಾರ್ವರ್ಡು, ಸಿಂಪಲ್ಲು 3 ಕೂಡ ಅದನ್ನೇ ರೆಪ್ರೆಸೆಂಟ್ ಮಾಡ್ತವೆ, ಕ್ಲಿಯರ್ ಅನ್ನೋ ಅರ್ಥವನ್ನೇ ರೆಪ್ರೆಸೆಂಟ್ ಮಾಡ್ತವೆ. ಸೊ ಇಲ್ಲಿ ಆಪೋಸಿಟ್ ವರ್ಡ್ನ ಗುರುತಿಸ್ಬೇಕಾಗಿರೋದ್ರಿಂದ ಕ್ಲಿಯರ್ಗೆ ಆಂಬಿಜಿನಿಯಸ್ ಸರಿಯಾದಂಥ ಉತ್ತರ ಆಗುತ್ತೆ ಆಪೋಸಿಟ್ ವರ್ಡ್ನ ರೂಪದಲ್ಲಿ. ಇನ್ನು 55ರಿಂದ 58 ತನಕ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕಾಗತ್ತೆ. ಸೊ ನೋಡ್ತಾ ಹೋಗೋಣ. ದ ಆಯಿಲ್ ಪ್ರೈಸಸ್ ವೋಂಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಯ್ಕೆ 1 ಕಮ್ ಡೌನ್. ದ ಆಯಿಲ್ ಪ್ರೈಸಸ್ ವೋಂಟ್ ಕಮ್ ಡೌನ್. ದ ಥೀಫ್ ವಾಸ್ ಡ್ಯಾಶ್ ವಿತ್ ಎ ಸ್ಮಾಲ್ ಫೈನ್. ಲೆಟ್ ಆಫ್. ದ ಥೀಫ್ ವಾಸ್ ಲೆಟ್ ಆಫ್ ವಿತ್ ಎ ಸ್ಮಾಲ್ ಫೈನ್. ಶಿ ಸೆಟ್ ಅಬೌಟ್ ರೈಟಿಂಗ್ ದ ಎಸ್ಐ. ಆಯ್ಕೆ 2 ಸರಿಯಾದಂಥ ಉತ್ತರ. ಹಿ ಲುಕ್ಸ್ ಅಟ್ ಲೈಫ್ ಡಿಫ್ರೆಂಟ್ಲಿ. ಆಪ್ಷನ್ 4 ಸರಿಯಾದಂಥ ಉತ್ತರ. ನೆಕ್ಸ್ಟು ಸ್ಟೇಟ್ಮೆಂಟ್ಸಲ್ಲಿ ನಾವು ಸೆಂಟೆನ್ಸ್ನ ನೋಡ್ಕೋಬೇಕಾಗತ್ತೆ. ಸೆಂಟೆನ್ಸಲ್ಲಿ ಎರರ್ ಇದ್ದರೆ ಗುರುತಿಸ್ಬೇಕು, ಇಲ್ಲ ಅಂದರೆ ನೋ ಎರರ್ ಅಂತ ಆಯ್ಕೆ 4 ತಗೋಬೇಕು. ಸೊ 54ರಿಂದ 62 ತನಕ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ದ ನಂಬರ್ ಅಂತ ಕೊಟ್ಟಿದ್ದಾರೆ. ನಂಬರ್ಸ್ ಅಂತ ಬರಬೇಕು. ಸೊ ಆಪ್ಷನ್ 3. ದ ಟೀಚರ್ ಗಿವ್ ಮೀ ಗುಡ್ ಅಡ್ವೈಸ್. ಅಡ್ವೈಸ್ನ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಆಪ್ಷನ್ 3. ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆಪ್ಷನ್ 3. ನೆಕ್ಸ್ಟು ದೆ ಇನ್ಸಿಸ್ಟೆಡ್ ಆನ್ ಮೈ ರಿಸೈನಿಂಗ್ ದ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ನೋ ಎರರ್. ಆಪ್ಷನ್ 4. ಸೊ ಮುಂದೆ 63ರಿಂದ 66 ತನಕ ವರ್ಡ್ ಆರ್ ಫೇಸ್ is given followed by 4 options. You have to select the option which explains the meaning of the word or phrase. ಆ ಒಂದು ಪದದ ಅಥವಾ ಒಂದು ಫ್ರೇಸ್ನ ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯವನ್ನು ಗುರುತಿಸಬೇಕು. 63ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2. 64ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1. 65ನೇ ಪ್ರಶ್ನೆ ಸ್ಪಿನ್ಸ್ಟರ್ ಆ್ಯನ್ ಓಲ್ಡರ್ ವುಮೆನ್ ಹೂ ಇಸ್ ನಾಟ್ ಮ್ಯಾರಿಡ್. ಆಪ್ಷನ್ 4. ನೆಕ್ಸ್ಟು ಆಕ್ಟೋಜನರಿಯನ್ ಒನ್ ಹೂ ಇಸ್ ಇನ್ 80s. ಆಪ್ಷನ್ 2. 67ರಿಂದ 70 ತನಕ ಪ್ರಿಫಿಕ್ಸನ್ನು ಆ್ಯಡ್ ಮಾಡಬೇಕು. ಕರೆಕ್ಟಾಗಿರೋ ಪ್ರಿಫಿಕ್ಸನ್ನು ಆ್ಯಡ್ ಮಾಡ್ತಾ ಬನ್ನಿ. ದ ಬಿಗ್ ಗ್ರೇ ಡ್ಯಾಶ್ ಮರೈನ್ ಪ್ಲಗ್ಡ್ ಡೌನ್ ಇನ್ ದ ವಾಟರ್. ಅವರು ಬ್ರ್ಯಾಕೆಟಲ್ಲಿ ಅದರ ಅರ್ಥವನ್ನು ಕೂಡ ಕೊಟ್ಟಿರ್ತಾರೆ. ಎ ಶಿಫ್ ದಟ್ ಮೂವ್ಸ್ ಅಂಡರ್ ವಾಟರ್. ನೀರಿನೊಳಗಡೆ ಮೂವ್ ಆಗುವಂಥ ಶಿಫ್ ನಮಗೆಲ್ಲ ಗೊತ್ತಿದೆ ಸಬ್ಮರೀನ್ ಅಂತ. ಸೊ ಮರೀನ್ ಅಂತ ಕೊಟ್ಟಿದ್ದಾರೆ. ಆಪ್ಷನಲ್ಲಿ ಸಬ್ ಇರ್ತದೆ. ಪ್ರಿಫಿಕ್ಸ್ ಸಬ್ ಅಂತ ಸೇರಿಸಬೇಕು. ಸಬ್ಮರೀನ್ ಸರಿಯಾದ ಉತ್ತರ ಆಗುತ್ತೆ. ದಿಸ್ ಪ್ರಾಕ್ಟೀಸ್ ಹ್ಯಾಸ್ ರಿಮೈನ್ಡ್ ಡ್ಯಾಶ್ ಆಲ್ಟರ್ಡ್ ಫಾರ್ ಸೆಂಚುರೀಸ್. ದಟ್ ಹ್ಯಾಸ್ ನಾಟ್ ಚೇಂಜ್. ಬದಲಾಗದೇ ಇರ್ತಕ್ಕಂಥದ್ದೇನು ಅನ್ಆಲ್ಟರ್ಡ್. ಅನ್ನೋದನ್ನು ಸೇರಿಸಬೇಕು. ದ ವೆನ್ಯೂ ಫಾರ್ ದಿ ವರ್ಲ್ಡ್ ಕಪ್ ರಿಮೈನ್ಸ್ ಡ್ಯಾಶ್ ಡಿಸೈಡೆಡ್ ನಾಟ್ ಹ್ಯಾವಿಂಗ್ ಬೀನ್ ಡಿಸೈಡ್. ನಿರ್ಧಾರ ಆಗಿಲ್ಲ. ಸೊ ಅನ್ಡಿಸೈಡೆಡ್. ಆಪ್ಷನ್ 2 ಸರಿಯಾದ ಉತ್ತರ. ಟೇಕ್ ಅ ಪ್ರಾಪರ್ ಡ್ಯಾಶ್ ಕಾಷನ್ ಅಗೇನೆಸ್ಟ್ ಮಲೇರಿಯಾ. ಮೆಷರ್ಸ್ ಟೇಕನ್ ಇನ್ ಅಡ್ವಾನ್ಸ್ ಟು ಪ್ರಿವೆಂಟ್ ಸಮಥಿಂಗ್. ಮೊದಲೇ ತೆಗೆದುಕೊಳ್ತಕ್ಕಂಥದ್ದು ಪ್ರಿಕಾಷನ್. ಆಪ್ಷನ್ 3 ಸರಿಯಾದಂಥ ಉತ್ತರ. ಸೊ ಕಂಪ್ಯೂಟರ್ ನಾಲೆಡ್ಜ್ಗೆ ಬರೋಣ. ಪಿಕ್ ದಿ ಆಡ್ ಪ್ರಿಂಟರ್ ಔಟ್ ಅಂತ ಕೊಟ್ಟಿದ್ದಾರೆ 71. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ. ಇದಕ್ಕೆ ಆಪ್ಷನ್ ಸಿ ಲೇಸರ್ ಪ್ರಿಂಟರ್ ಅಂತ ನಾನಿಲ್ಲಿ ಆನ್ಸರ್ನ ಮಾಡಿರ್ತೀನಿ. ಇನ್ ಯುವರ್ ಟೈಪ್ ಇನ್ MS Excel April 15 ಇನ್ ಸೆಲ್ A1 ಆ್ಯಂಡ್ ಡ್ರ್ಯಾಗ್ ಟಿಲ್ A5 ಯು ವಿಲ್ ಸಿ ಎ ಸೀರೀಸ್. ಯಾವ್ದು ಸಿಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 2 ಸರಿಯಾದಂಥ ಉತ್ತರ ಇದಕ್ಕೆ. ವಿಚ್ ಆಫ್ ದಿ ಫಾಲೋಯಿಂಗ್ ವಿಲ್ ಅಡ್ವಾನ್ಸ್ ದ ಸ್ಲೈಡ್ಸ್ ಇನ್ ಎ ಸ್ಲೈಡ್ ಶೋ ವೀವ್ ಅಂತ ಕೇಳಿದ್ದಾರೆ. ಮೌಸ್ ಬಟನ್ ಆಗುತ್ತೆ, ಎಂಟರ್ ಕೀ ಆಗುತ್ತೆ, ಸ್ಪೇಸ್ ಬಾರು ಕೂಡ ಆಗುತ್ತೆ, ಎಸ್ಕೇಪ್ ಕೀ ಒಂದಾಗಲ್ಲ. ಸೊ ಆಪ್ಷನ್ 1 ABC. ಸೊ ಮುಂದೆ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸರ್ಚಿಂಗ್ ಆ್ಯಂಡ್ ಡೌನ್ಲೋಡಿಂಗ್ ಫೈಲ್ಸ್ ಅಂತ ಕೇಳಿದ್ದಾರೆ.
ಸರ್ಚ್ ಮಾಡೋದಕ್ಕೆ ಮತ್ತು ಡೌನ್ಲೋಡ್ ಮಾಡೋದಕ್ಕೆ ಯಾವುದನ್ನು ಬಳಸ್ಬೋದು? ಬ್ರೌಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಯೂಸ್ಡ್ ಫಾರ್ ಅ ರಿಮೋಟ್ ಲಾಗಿನ್ ಅಂತ ಕೇಳಿದ್ದಾರೆ? ಟೆಲ್ನೆಟ್. ಆಪ್ಷನ್ 1. ವಾಟ್ ಈಸ್ ದಿ ವಿಚ್ ಆಫ್ ದಿ ಫಾಲೋಯಿಂಗ್ ಕರೆಕ್ಟ್ ಅಂತ ಕೇಳಿದ್ದಾರೆ? BCC ಇಸ್ ಅ ಬ್ಲ್ಯಾಕ್ ಕಾರ್ಬನ್ ಕಾಪಿ. ಬ್ಯಾಕ್ ಬಟನ್ ಯೂಸ್ ಟು ವ್ಯೂ ದ ಪ್ರಿವಿಯಸ್ ಪೇಜ್ ಅಂತ ಕೊಟ್ಟಿದ್ದಾರೆ. ಎರಡನೇದು ಆಪ್ಷನ್ ಸರಿ ಇದೆ, ಮೊದಲನೇ ಆಪ್ಷನ್ ತಪ್ಪಿದೆ. ಸೊ ಓನ್ಲಿ ಬಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ರಾಂಗ್ ಅಂತ ಕೊಟ್ಟಿದ್ದಾರೆ. ಅವರೇ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ, ಅಂದರೆ ಎಕ್ಸ್ಪ್ಯಾಂಡನ್ನು ಅವರೇ ಕೊಟ್ಟಿದ್ದಾರೆ. ತಪ್ಪಾಗಿರೋದನ್ನು ಗುರುತಿಸ್ಬೇಕಷ್ಟೇ. ಸೊ ಆಪ್ಷನ್ 3 ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ USB ಅಂದರೆ, ಬಟ್ ಇದು ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 3 ತಪ್ಪು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಪನ್ ಆಫೀಸ್ ರೈಟರ್ ಇಸ್ ಸಿಮಿಲರ್ ಟು ಮೈಕ್ರೋಸಾಫ್ಟ್ ಆಫೀಸ್. ಸರಿಯಾಗಿದೆ. ನುಡಿ ಕನ್ನಡ ಸಾಫ್ಟ್ವೇರ್ ಬಿಲಾಂಗ್ಸ್ ಟು ಸಿಸ್ಟಮ್ ಸಾಫ್ಟ್ವೇರ್ ಕೆಟಗರಿ. ತಪ್ಪಾಗಿದೆ. ಓನ್ಲಿ ಎ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಬೈನರಿ ನಂಬರ್. ಬೈನರಿ ನಂಬರ್ ಅಂದರೆ 0 and 1 ಇರ್ತಕ್ಕಂಥದ್ದು. ಸೊ 3 ಆಯ್ಕೆಗಳಲ್ಲಿದೆ ನೋಡಿ. ಇದರಲ್ಲಿ 8421 ಅಂತ ಕೊಟ್ಟಿದ್ದಾರೆ. ಇದು ಬೈನರಿ ನಂಬರ್ ಆಗೋದಿಲ್ಲ. ಆಪ್ಷನ್ 2. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಸೊ ಪ್ಯಾಸ್ಕಲ್ ಅನ್ನೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. HTML ಇಸ್ ಯೂಸ್ ಟು ಕ್ರಿಯೇಟ್. ಏನನ್ನು ಕ್ರಿಯೇಟ್ ಮಾಡೋದಕ್ಕೆ ಬಳಸ್ತಾರೆ? ವೆಬ್ ಪೇಜನ್ನು ಕ್ರಿಯೇಟ್ ಮಾಡೋದಕ್ಕೆ HTML ಅನ್ನು ಬಳಸ್ತಾರೆ. ಇದಾದಮೇಲೆ ವೆರಿಫಿಕೇಷನ್ ಆಫ್ ಎ ಲಾಗಿನ್ ವಿತ್ ದ ನೇಮ್ ಆ್ಯಂಡ್ ಪಾಸ್ವರ್ಡ್. ಅಥೆಂಟಿಕೇಷನ್. ಆಪ್ಷನ್ 1. ವಿಚ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ಪಾರ್ಟ್ ಆಫ್ ಇಮೇಲ್ ಅಡ್ರೆಸ್. ಇಮೇಲ್ ಅಡ್ರೆಸ್ನ ಭಾಗ ಯಾವುದಾಗಕ್ಕಾಗೋದಿಲ್ಲ ಅಂದರೆ ಸ್ಪೇಸು. ಸಾಫ್ಟ್ವೇರ್ ಕ್ಯಾನ್ ಬಿ ಅನ್ಇನ್ಸ್ಟಾಲ್ ಥ್ರೂ ಕಂಟ್ರೋಲ್ ಪ್ಯಾನಲ್ ಮೂಲಕ ಅನ್ಇನ್ಸ್ಟಾಲ್ ಮಾಡ್ಬೋದು. ಟು ಚೇಂಜ್ ಟೆಕ್ಸ್ಟ್ ಬಿಟ್ವೀನ್ ಟೈಟಲ್ ಕೇಸ್, ಅಪ್ಪರ್ ಕೇಸ್ ಆ್ಯಂಡ್ ಲೋಯರ್ ಕೇಸ್ ಇನ್ MS ವರ್ಡು, ಕಂಟ್ರೋಲ್ F3 ಶಿಫ್ಟ್ F3. ಶಿಫ್ಟ್ ಪ್ಲಸ್ F3 ಮಾಡಿದ್ರೆ ಟೈಟಲ್ ಕೇಸು, ಅಪ್ಪರ್ ಕೇಸು, ಲೋಯರ್ ಕೇಸನ್ನ ಚೇಂಜಸ್ ಮಾಡ್ಬೋದು. ಡೊಮೈನ್ ನೇಮ್ ಕಾಮ್ ಇನ್ URL ಇಂಡಿಕೇಟ್ಸ್. ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಕಮರ್ಷಿಯಲ್ ಸೈಟ್. .com ಅಂತ ನೋಡ್ತೀವಲ್ಲ, ಅವೆಲ್ಲ ಕಮರ್ಷಿಯಲ್ ಸೈಟು. .edu ಅಂತ ಇದ್ದರೆ ಅದು ಎಜುಕೇಷನ್ ಸೈಟ್. ಇಲ್ಲಿ EBCDIC ಇದರ ಫುಲ್ ಫಾರ್ಮನ್ನು ಕೇಳಿದ್ದಾರೆ. ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ. ಆಪ್ಷನ್ 1 ಸರಿಯಾದಂಥ ಉತ್ತರ ಆಗುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ MS Excel. ಎಕ್ಸೆಲ್ಗೆ ಸಂಬಂಧಪಟ್ಟಂಗೆ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಸ್ಟೇಟ್ಮೆಂಟ್ನ ಗುರುತಿಸಿ ಅಂತ ಹೇಳಿದ್ದಾರೆ. 2 ಸ್ಟೇಟ್ಮೆಂಟ್ಗಳನ್ನ ಓದ್ಕೊಳ್ಳಿ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 2 ತಪ್ಪಿದೆ. ಇದರಲ್ಲಿ ಓನ್ಲಿ ಎ. ಗಿವ್ ದ. ಸೊ ಮತ್ತೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. gives the ability to combine name and address with a standard document, enable us to send the same letter to different persons. Which of the above statements are not correct about mail merge in MS Word? MS ವರ್ಡ್ನಲ್ಲಿ ಇರ್ತಕ್ಕಂಥ ಮೇಲ್ ಮರ್ಜ್ಗೆ ಸಂಬಂಧಪಟ್ಟಂಗೆ 2 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ನಾಟ್ ಕರೆಕ್ಟ್. ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಓನ್ಲಿ ಬಿ. ವಾಟ್ ಈಸ್ ದಿ ಟೋಗಲ್ ಕೇಸ್ ಇನ್ ಚೇಂಜ್ ಕೇಸ್ ಫ್ಯೂಚರ್? ಇಲ್ಲಿ ಕೊಟ್ಟಿರತಕ್ಕಂಥ ಯಾವುದೇ ಆಯ್ಕೆ ಅದಕ್ಕೆ ಸಂಬಂಧಪಟ್ಟಿಲ್ಲ. ಸೊ ಆಪ್ಷನ್ 4 ನಾನ್ ಆಫ್ ದಿ ಎಬೋ. ಎ ಲ್ಯಾಂಡ್ ಕ್ಯಾನ್ ಕವರ್ ಎ ಏರಿಯಾ ವಿತಿನ್ ಅ ರೇಡಿಯಸ್ ಆಫ್ 2 kilometers. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ? ಸೊ ಯೂನಿಕ್ಸ್. ವಿಚ್ ಮೆಮೊರಿ ಇಸ್ ವಾಲಟೈಲ್ ಆಗ್ತಕ್ಕಂಥದ್ದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, RAM. ಹೂ ಈಸ್ ನೋನ್ ಆ್ಯಸ್ ಫಾದರ್ ಆಫ್ ಇಂಟರ್ನೆಟ್? ವಿಂಟ್ ಶರ್ಫ್ ಅಂತ ಫಾದರ್ ಆಫ್ ಇಂಟರ್ನೆಟ್ಟು ಇಲ್ಲಿ ಆಯ್ಕೆಯಲ್ಲಿಲ್ಲ. ಆಪ್ಷನ್ 4 ನಾನ್ ಆಫ್ ದಿ ಎಬೋ. ಯಾಹೋ ಇಸ್ ಎ ಡ್ಯಾಶ್ ಆನ್ ಇಂಟರ್ನೆಟ್ ಅಂತ ಕೇಳಿದ್ದಾರೆ. ಅದೊಂದು ಸರ್ಚ್ ಇಂಜಿನ್. TCP ಮತ್ತು IP ಇದರ ಎಕ್ಸ್ಪ್ಯಾಂಡೇಷನ್ ಮಾಡಿದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್. ಆಯ್ಕೆ 1 ಸರಿಯಾದಂಥ ಉತ್ತರ ಆಗುತ್ತೆ. ದ ಫಂಕ್ಷನ್ ಕನ್ಸಿಸ್ಟ್ ಆಫ್ 2 parts ಇನ್ MS Excel. ಯಾವುದು ಅಂತ ಕೇಳಿದ್ದಾರೆ? ನೇಮ್ ಆ್ಯಂಡ್ ಆರ್ಗ್ಯುಮೆಂಟ್ಸ್. ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಇನ್ ಮೆನು ಆಪ್ಷನ್ ಹೋಮ್, ಅಂಡರ್ ವಿಚ್ ಗ್ರೂಪಿಂಗ್ ಇಸ್ ದಿ ಬುಲೆಟ್ ಕಮಾಂಡ್ ಅವೈಲೇಬಲ್? ಬುಲೆಟ್ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಪ್ಯಾರಾಗ್ರಾಫಲ್ಲಿ ಇರುತ್ತೆ.
ಇನ್ ವಿಚ್ ಮೆನು ಆಪ್ಷನ್ ಆಫ್ ಕನ್ನಡ ನುಡಿ ಸಾಫ್ಟ್ವೇರ್ ಇಸ್ ಉಪಕರಣ ಪಟ್ಟಿ ಅವೈಲೇಬಲ್? ಸೊ ಆಪ್ಷನ್ 3 ಉಪಕರಣಗಳು. ಆ್ಯನ್ ಎಕ್ಸಾಂಪಲ್ ಫಾರ್ ಯುಟಿಲಿಟಿ ಸಾಫ್ಟ್ವೇರ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಆಗಿರ್ತದೆ. ಇದಿಷ್ಟು ಈ ದಿನದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳಾಗಿವೆ. ಈ ಕೀ ಉತ್ತರಗಳು ಅಂತಿಮವಾಗಿರೋದಿಲ್ಲ. ನಿಮಗೆಲ್ಲ ಹೇಳಿದ್ರು ಹಂಗೆ ಎರರ್ ಇರ್ಬೋದು. ಇದರಲ್ಲಿ ಯಾವ್ದಾದ್ರು ಎರರ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ನಾನು ವೆರಿಫೈ ಮಾಡ್ತೀನಿ. ರಾಂಗ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಮತ್ತೊಮ್ಮೆ ಹೇಳ್ದಂಗೆ ಇಲಾಖೆ ಪ್ರಕಟ ಮಾಡುವಂಥ ಕೀ ಉತ್ತರಗಳು ಅಂತಿಮವಾಗಿರ್ತವೆ. ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬಂದರೆ GK ಪೇಪರಲ್ಲಿ ಇಂಗ್ಲೀಷ್ ವರ್ಷನ್ನ ಕ್ವಶನ್ಸ್ ಏನಿರ್ತವೆ ಅದೇ ಅಂತಿಮವಾಗಿರ್ತವೆ. ಕನ್ನಡದಲ್ಲಿ ನೀವು ಕರೆಕ್ಟ್ ಒಂದು ಪಕ್ಷ ತಪ್ಪಾಗಿದ್ದಾರೆ ಟ್ರಾನ್ಸ್ಲೇಷನ್ನು, ಇಂಗ್ಲೀಷ್ ವರ್ಷನ್ದೇನಿರ್ತದೆ ಅದೇ ಫೈನಲ್ ಆಗುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಎಕ್ಸಾಮಲ್ಲೂ ಆಗಿರೋದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ನೋಡ್ಕೋಬೇಕು. ಇಂಗ್ಲೀಷ್ ವರ್ಷನ್ನ ಪ್ರಶ್ನೆಗಳಿರ್ತವೆ ಅದೇ ಫೈನಲ್ ಆಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ PDF ಕೊಟ್ಟಿರ್ತೀನಿ. PDF ಆಸಕ್ತರು ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ಸಲ ನೋಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.